ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದೊಂದೇ ಹೊಸ ಮಾಹಿತಿ ಹೊರಬೀಳುತ್ತಿದ್ದಾವೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೊಲೆ ಆರೋಪಿ ದರ್ಶನ್ ಟೈಮೇ ಸರಿ ಇಲ್ದಿರೋ ಹೊತ್ತಲ್ಲಿ ರೇಣುಕಾಸ್ವಾಮಿ ಹತ್ಯೆ ನಡೆದು ಹೋಗಿದೆ. ಗಳಿಗೆ ಕೆಟ್ಟದಾಗಿದೆ ಎಂದು ದರ್ಶನ್ಗೆ ಮೊದಲೇ ತಿಳಿದಿತ್ತ. ಹಾಗಾದರೆ ದರ್ಶನ್ ನೆಗ್ಲೆಕ್ಟ್ ಮಾಡಿದ್ರಾ? ಇದೆಲ್ಲದರ ಮಾಹಿತಿ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ಗೆ ಕಾದಿತ್ತ ಗಂಡಾಂತರ. ದರ್ಶನ್ ಗ್ರಹಗತಿ ಸರಿಯಿಲ್ಲ ಎಂದು ಹೇಳಿದ್ದ ಪೂಜಾರಿ. ದರ್ಶನ್ ಮನೆಯಲ್ಲಿ ಪೂಜೆ ನಡೆದ 2 ದಿನಕ್ಕೆ ಸ್ವಾಮಿ ಕೊಲೆ. ಕೆಟ್ಟ ಟೈಮ್ ಇದ್ದಾಗ ಏನಾಗುತ್ತೋ ಅನ್ನೋದೇ ಗೊತ್ತಾಗಲ್ಲ. ಏನೂ ಆಗಲ್ಲ ಅಂತ ಅನ್ಕೊಂಡಿರುವಾಗಲೇ ಆಗಬಾರದ್ದು ಆಗುತ್ತೆ ಅಂತ ಎಷ್ಟು ಉದಾಹರಣೆಗಳಿದಾವೆ. ಈಗ ದರ್ಶನ್ ಪರಿಸ್ಥಿತಿ ಕೂಡ ಹಾಗೇನೆ ಆಗೋಯ್ತಾ ಅನ್ನಿಸ್ತಾ ಇದೆ. ಯಾಕಂದ್ರೆ ನಟ ದರ್ಶನ್ ಹಿಂದೆಂದೂ ಎದುರಿಸದ, ಮುಂದೆಂದೂ ಅರಗಿಸಿಕೊಳ್ಳಲಾಗದ ಒಂದು ಸಂಕಷ್ಟದಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ನಿಜವಾಗ್ಲೂ ಅವರ ಕೆಟ್ಟ ಗ್ರಹಚಾರವೇ ಕಾರಣವಾಗೋಯ್ತಾ ಅನ್ನಿಸ್ತಾ ಇದೆ. ಪೂಜಾರಿ ಒಬ್ರು ಹೇಳಿರೋ ಪ್ರಕಾರ ಕೊಲೆ ಆರೋಪಿ ದರ್ಶನ್ಗೆ ಮೊದಲೇ ಗಂಡಾಂತರ ಇತ್ತು ಅನ್ನೋದು ಗೊತ್ತಾಗಿದೆ. ಅಂದ್ರೆ ದರ್ಶನ್ ಟೈಮ್ ಸರಿ ಇಲ್ಲ ಅಂತ ಪೂಜಾರಿ ಮೊದಲೇ ತಿಳಿಸಿದ್ರಂತೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಎಲ್ಲಾದ್ರೂ ಹೊರಗಡೆ ಹೋಗಿ ಬನ್ನಿ ಅಂತ ಕೂಡ ಹೇಳಿದ್ರಂತೆ. ಆದ್ರೆ ಇದನ್ನ ದರ್ಶನ್ ನಂಬಿದ್ರೋ ಇಲ್ವೋ ಗೊತ್ತಿಲ್ಲ. ಆ ದಿನ ಸುಮ್ಮನೆ ನಕ್ಕು ನಿರ್ಲಕ್ಷ್ಯ ಮಾಡಿದ್ರಂತೆ. ಆದ್ರೆ ಅದಾದ ನಂತರ ಮನಸ್ಸಿಗೆ ಯಾಕೋ ಕಸಿಬಿಸಿ ಅನಿಸೋಕೆ ಶುರುವಾಯ್ತಂತೆ. ಹೀಗಾಗಿ ಗುರುವಾರ ಅವರ ಮನೆಯಲ್ಲಿ ಪೂಜೆ ಕೂಡ ಮಾಡಿಸಿದ್ರಂತೆ. ಪೂಜೆ ನಡೆದ 2 ದಿನಕ್ಕೆ ಅಂದ್ರೆ ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆ ನಡೆದಿದೆ. ಜೂನ್ 11ರಂದು ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಟೈಮ್ ಸರಿ ಇಲ್ದಿದ್ದಾಗ ದರ್ಶನ್ ದುಡುಕಿ ಬಿಟ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ದರ್ಶನ್ ಜೈಲಲ್ಲಿರೋದ್ರಿಂದ ಜೈಲಾಧಿಕಾರಿಗಳಿಗೂ ಹೊಸ ಟೆನ್ಷನ್ ಸ್ಟಾರ್ಟ್ ಆಗಿದೆಯಂತೆ. ಅಂದ್ರೆ ದರ್ಶನ್ ಈಗ ಜೈಲು ಆಸ್ಪತ್ರೆ ಸಮೀಪದ ಸ್ಪೆಷಲ್ ಬ್ಯಾರಕ್ನಲ್ಲಿ ಬಂಧಿಯಾಗಿದ್ದಾರೆ. ಹೀಗಾಗಿ ಅವರನ್ನ ನೋಡೋಕಂತ ಅಭಿಮಾನಿಗಳು ಹೊಸ ನಾಟಕ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಡಿ ಬಾಸ್ನ ನೋಡೋ ನೆಪದಲ್ಲಿ ಪದೇ ಪದೇ ಆಸ್ಪತ್ರೆ ಕಡೆ ಬಂದು ಹೊಟ್ಟೆ ನೋವು, ವಾಂತಿ ಭೇದಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಆಸ್ಪತ್ರೆಗೆ ಬಂದವರು ಇಂಜೆಕ್ಷನ್ ಬೇಡ, ಬರೀ ಮಾತ್ರೆ ಕೂಡಿ ಸಾಕು ಅಂತ ಡ್ರಾಮಾ ಮಾಡ್ತಿದ್ದಾರೆ. ಇದರಿಂದ ಜೈಲಾಧಿಕಾರಿಗೆ ದರ್ಶನ್ಗೆ ಸೆಕ್ಯೂರಿಟಿ ಕೊಡೋದಲ್ಲದೆ ಖೈದಿಗಳನ್ನ ಕಂಟ್ರೋಲ್ ಮಾಡೋ ಚಾಲೆಂಜ್ ಕೂಡ ಎದುರಾಗಿದೆ. ಜೈಲಲ್ಲಿರುವಂತಹ ಫ್ಯಾನ್ಸ್ನ ಕಂಟ್ರೋಲ್ ಮಾಡೋದಲ್ಲದೆ ಹೊರಗಡೆ ಇರುವಂತಹ ದರ್ಶನ್ ಅಭಿಮಾನಿಗಳನ್ನು ಕೂಡ ಕಂಟ್ರೋಲ್ನಲ್ಲಿ ಇಡಬೇಕಾಗಿದೆ. ಹೀಗಾಗಿ ಅಂಧಾಭಿಮಾನಿಗಳನ್ನ ಮಟ್ಟ ಹಾಕೋಕೆ RTO ಇಲಾಖೆ ಮುಂದಾಗಿದೆ. ಅಂದ್ರೆ ಗಾಡಿ ಮೇಲೆ ಬೇಕಾಬಿಟ್ಟಿ ಸ್ಟಿಕ್ಕರ್ ಅಂಟಿಸಿಕೊಳ್ಳುವ ವಿರುದ್ಧ ಕೇಸ್ ಹಾಕಿ ಕ್ರಮ ತೆಗೆದುಕೊಳ್ಳುವ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ದರ್ಶನ್ ಅಭಿಮಾನಿಗಳು ನಂಬರ್ 6106 ಎಂದು ಬರೆಸಿಕೊಂಡು ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಅಬ್ಬರ ಮಾಡ್ತಿದ್ದಾರೆ. ಇನ್ನು ಹಾಗೆ ಬಿಟ್ರೆ ಇವರನ್ನ ಹಿಡಿಯೋಕೆ ಆಗಲ್ಲ ಅಂತ RTO ಇಲಾಖೆ ಈಗ ಹೊಸ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಇಷ್ಟು ದಿನ ನಾಲಿಗೆ ಹರಿಬಿಟ್ಟು ಕೂಗಾಡ್ತಿದ್ದ ದರ್ಶನ್ ಫ್ಯಾನ್ಸ್ ಈಗ ದರ್ಶನ್ಗಾಗಿ ದೇವರ ಮೊರೆ ಹೋಗಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೊಂದೇ ಹೊಸ ಮಾಹಿತಿಗಳು ಹೊರಬೀಳುತ್ತಿವೆ. ಗಂಡಾಂತರದಿಂದ ತಪ್ಪಿಸಿಕೊಳ್ಳುವ ಬದಲು ಗುಂಡಿಗೆ ಬಿದ್ದು ಬಿಟ್ರ ದರ್ಶನ್ ಅನ್ನಿಸ್ತಾ ಇದೆ. ಮುಂದೆ ಇನ್ನು ಏನೆಲ್ಲ ಅಂಶಗಳು ಹೊರಬೀಳುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV5 ಕನ್ನಡ, ಬೆಂಗಳೂರು.